ಹಾಯ್ ಸ್ಟೂಡೆಂಟ್ಸ್, ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಮೇನ್ ಎಕ್ಸಾಮ್ 2024 ಬಾಸ್ಟ್ ಹತ್ರದಲ್ಲಿದೆ. ಬಾಸ್ಟ್ ವಿದ್ಯಾರ್ಥಿಗಳು ಓದೋದ್ರಲ್ಲಿ ಮಗ್ನರಾಗಿದ್ದೀರಿ. ಕೆಲವು ವಿದ್ಯಾರ್ಥಿಗಳು ಓದ್ಲಾರ್ದವರು ಇಂಗ್ಲಿಷ್ ಪೇಪರ್ ಟಫ್ ಅನ್ನೋರು ಪಾಸ್ ಆಗ್ತೋ ಇಲ್ಲೋ ಅಂತ ವಿಚಾರ ಮಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಈ ವಿಡಿಯೋದಲ್ಲಿ ಹೇಳುವಂತ ವಿಷಯ ಏನಂದ್ರೆ 28 ಮಾರ್ಕ್ಸ್ ಅಂತ ಓದೋದು ಬಾಸ್ಟ್ ಈಸಿ. ಓದೋದೇ ಬೇಕಾಗಿಲ್ಲ. ಒಂದ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. 28 ಮಾರ್ಕ್ಸ್ 28 ಮಾರ್ಕ್ಸ್ ಈಸಿಲಿ ವಿಲ್ ಗೆಟ್. ಆರಾಮ ಸಿಗ್ತಾವ. ಸರ್ ಅಂಥದ್ದೇನ್ ಮೆಥಡ್ ಇದೆ? ಹೌದ್ರಿ. ಆ ವಿಧಾನವನ್ನ, ಆ ಮೆಥಡ್ ಅನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ನಾನು ಹೇಳಿದ ನಂತರ ನೀವು ಇನ್ನಷ್ಟು ಚೆನ್ನಾಗಿ ಓದ್ಕೊಳ್ರಿ, ಭಾಳಷ್ಟು ಓದ್ಕೊಳ್ರಿ, ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ದಿಸ್ ರಾಜು. ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ನಾನು ನಿಮಗೆ ತಿಳಿಸ್ಲಿಕ್ಕಾಗಿ ಈ ಏನ್ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಲದವ್ರು ಏನು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡ್ರಿ. ಸೊ ಇದನ್ನ ಎಕ್ಸಾಂಪಲ್ ಇಟ್ಕೊಂಡು ನಿಮಗೆ 28 ಮಾರ್ಕ್ಸ್ಗಳು ಹೆಂಗ್ ಬರ್ತಾವು ಅನ್ನೋದನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಈ ಮಾಡಲ್ ಕ್ವಶನ್ ಪೇಪರ್ ತಗೋತೀನಿ. ಹಾಗಾದ್ರೆ ಹೆಂಗೆ ನಮಗೆ ಆ ಮಾರ್ಕ್ಸ್ಗಳು ಸಿಗ್ತಾವೆ ಸರ್ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ನೋಡ್ರಿ. ಫಸ್ಟಿಗೆ ನಾನು ನಿಮಗೆ ಈಸಿ ಮಾರ್ಕ್ಸ್ ಎಲ್ಲಿ ಸಿಗ್ತಾವು ಅಂತಂದ್ರೆ ಅದನ್ನ ತೋರಿಸ್ತೇನೆ. ಸೊ ಬಹಳಷ್ಟು ಈಸಿ ಮಾರ್ಕ್ಸ್ಗಳು ಸಿಗೋದು ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ಆ ಎಕ್ಸ್ಟ್ರಾಕ್ಟ್ ಆದ ನಂತರ ಪ್ರೊಫೈಲ್ ರೈಟಿಂಗ್ ಸಿಗುತ್ತೆ. ಸೊ ಈ ಪ್ರೊಫೈಲ್ ರೈಟಿಂಗ್ ಅಂತ ಏನಿದೆ ನೋಡ್ರಿ, ಸೊ ಇದು ಕೂಡ 3 ಅಂಕಗಳು ಬಹಳಷ್ಟು ಸುಲಭವಾಗಿ ಪಡ್ಕೋಬಹುದು. ಅದಕ್ಕೆ ನಾನು ಹೇಳ್ತಿದ್ದೀನಿ ಹೆಂಗೆ ಬರಿಬೇಕು ಸರ್ ಅಂತಂದ್ರೆ ಸಿಂಪಲ್ ರೀ. ನಿಮ್ಗೆ ಏನಿದು ಓದುದು ಬಹ್ಯಾಟ್ ಮಾಡೋದು ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಬರೆದು ತೋರಿಸ್ಕೋಬಹುದು. 3 ಅಂಕನ ಪಡ್ಕೋಬಹುದು. ಸೊ ಅದಕ್ಕೆ ನಾನು ಯಾವ ಮೆಥಡ್ ಹೇಳ್ತಿದ್ದೀನಿ, ಈಸಿ ಆದ ಮೆಥಡ್ ಯಾವ್ದು ಅಂತಂದ್ರೆ ಅದರಲ್ಲಿ ಏನಿಲ್ಲ. ಜಸ್ಟ್ ನೀವು ಏನ್ ಮಾಡ್ಬೇಕು, ಫಸ್ಟ್ ವಾಕ್ಯ ಏನಂತ ಬರಿಬೇಕಂದೀನಿ, ದ ಗಿವನ್ ಸಿ ಸ್ಮಾಲ್ ಲೆಟರ್ ಬರೀರಿ. ಬಿಲೋ ಇಸ್ ಅ ಪ್ರೊಫೈಲ್ ಅಬೌಟ್ ಅಂತ ಬರಿಬೇಕು. ಬರ್ದು ಡಾಕ್ಟರ್ ಪವನ್ ಆರ್ ಎಸ್ ಅಂತ ಬರೀರಿ. ಡಾಕ್ಟರ್ ಪವನ್ ಆರ್ ಎಸ್, ಇದು ಒಂದು ವಾಕ್ಯ. ಸೊ ಆರ್ ಎಸ್ ನೀಟೇ ಬರೀರಿ. ಇದಾದ ನಂತರ ಇಲ್ಲಿ ಹೀಸ್ ಅಂತ ಬರಿಬೇಕು. ಓಕೆ, ಇದಾದ ನಂತರ ಹೀಸ್ ಪಿ ಇದ್ದದನ್ನ ಏನ್ ಮಾಡ್ತೀನಿ, ಸ್ಮಾಲ್ ಲೆಟರ್ ಬರ್ದು ಪ್ಲೇಸ್ ಈಸ್ ಒಳಗೆರೆ ಫುಲ್ ಸ್ಟಾಪ್. ಈಸ್ ಡೇಟ್ ಆಫ್ ಬರ್ತ್ ಈಸ್ 10 ಆಗಸ್ಟ್ 1994. ಇವು ಬರಿಬಾರ್ದ, ಇದನ್ನ ಇವೆಲ್ಲ ಬರಿಬೇಕು. ವಾಕ್ಯ ಕಂಪ್ಲೀಟ್ ಮಿಕ್ಸ್ಅಪ್ ಮಾಡಿ ಬರಿ. ಹೀಸ್ ಕ್ವಾಲಿಫಿಕೇಶನ್ ಈಸ್ MBBS and MS. ಓಕೆ, ಹೀಸ್ ಪ್ರೊಫೆಷನ್ ಈಸ್ ಫುಲ್ ಸ್ಟಾಪ್. ಹೀಸ್ ಹಾಬೀಸ್, ಇಲ್ಲಿ ಹಾಬಿ ಮಾಡಿಬಿಡ್ರಿ, ಯಾಕೆ ಒಂದೇ ಐತಲ್ಲಿ. ಈಸ್ ರೀಡಿಂಗ್ ಬುಕ್ಸ್ ಆರ್ ಸ್ಮಾಲ್ ಲೆಟರ್ ಮಾಡಿ. ಓಕೆ, ಎಲ್ಲೆಲ್ಲ ಏನೇನು ಚೇಂಜಸ್ ಮಾಡತ್ತೀರಿ ಆ ರೀತಿ ಮಾಡಿ. ಆಮೇಲೆ ಲಾಸ್ಟ್ ವಾಕ್ಯ ಏನು, ಹೀಸ್ ಆರ್ ಸ್ಮಾಲ್. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆರ್ ಸಿಂಪಲ್ ಎ ಸ್ಮಾಲ್ ಲೆಟರ್ ನೀಡಿ. ಮುಗಿ ಇಷ್ಟು ಬರೆದ್ರೆ ಸಾಕು. ಯು ವಿಲ್ ಗೆಟ್ 3 ಮಾರ್ಕ್ಸ್. 100% ನಿಮಗೆ 3 ಅಂಕಗಳು ಸಿಕ್ಕೇ ಸಿಗ್ತಾವು. ನೋ ಪ್ರಾಬ್ಲಮ್. ಗೊತ್ತಾಯ್ತಾ? ಸೊ ಇದು 3 ಅಂಕ ಆಯ್ತು. ನೆಕ್ಸ್ಟ್ ಇಲ್ಲಿ ಈ ಸ್ಟೋರಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಅಂತ ಏನ್ ಕೊಟ್ರ ನೋಡ್ರಿ, ಎಲ್ಲವನ್ನ ಮಿಕ್ಸ್ ಮಾಡಿ ಬರೀರಿ. ಅಲ್ಲಿ ಇಲ್ಲಿ ಆ್ಯಂಡ್, ಬಟ್, ಬಿಕಾಸ್, ಸೊ ಮತ್ತೆ ಫುಲ್ ಸ್ಟಾಪ್. ಎಲ್ಲರೂ ಒಂದು ವಾಕ್ಯ ಪೂರ್ಣ ಆಗ್ತದೆ. ಸೊ ಈ ರೀತಿ ಫುಲ್ ಸ್ಟಾಪ್ ಕೊಡ್ತಾ ಬರ್ರಿ. ಈ ರೀತಿ ಅಂಡರ್ಲೈನ್ ಮಾಡಬೇಡ್ರಿ. ವಾಕ್ಯಗಳನ್ನ ಎಲ್ಲ ಮಿಕ್ಸ್ಅಪ್ ಮಾಡಿ ನೀಟಾಗಿ ಬರ್ರಿ. ಹ್ಯಾಂಡ್ ರೈಟಿಂಗ್ ದುಂಡಾಗಿ ಬರೀರಿ. ಸೊ ಡೆಫಿನೆಟ್ಲಿ ಅಗೇನ್ ಮಿನಿಮಮ್ ಹಾಕ್ತಾ ಇದ್ದೀನಿ. ಇಲ್ಲಿ 2 ಅಂಕಗಳನ್ನ ಕೊಡ್ತಾ ಇದ್ದೀನಿ. ಬೈ ಚಾನ್ಸ್ ಏನೋ ಸ್ವಲ್ಪ ಮಾರ್ಕ್ಸ್ ಕಟ್ ಮಾಡಿದ್ರು ದೇ ಹ್ಯಾವ್ ಟು ಗಿವ್ 2 ಮಾರ್ಕ್ಸ್ ಡೆಫಿನೆಟ್ಲಿ. ಸೊ ಅದಕ್ಕಾಗಿ ಅಲ್ಲಿ 3, ಇಲ್ಲಿ 2. ಅಲ್ಲಿ ಅಂತೂ 3 ಕೊಡ್ಲೇಬೇಕಾಗತ್ತೆ, ಯಾಕಂದ್ರೆ ಅದು ಎಲ್ಲ ವಾಕ್ಯಗಳು ಕರೆಕ್ಟ್ ಇರ್ತಾವ. ಬಟ್ ಇಲ್ಲಿ ಸ್ಟೋರಿ ರೈಟಿಂಗ್ ದಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಇರ್ತಾವ ಅಂದ್ರೆ 1 ಮಾರ್ಕ್ಸ್ ಬೇಕಾದ್ರೆ ತೆಗಿಲಿ, ಏನು ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಇವ್ಯಾಲ್ಯೂಟರ್ಸ್ ದೇ ವಿಲ್ ಗಿವ್ 3 ಮಾರ್ಕ್ಸ್ ಅಂತ ಕೊಟ್ಟಿರ್ತಾರ. ಬಟ್ ಔಟ್ ಬಂದಾಗ ಸ್ವಲ್ಪ ಇನ್ನಷ್ಟು ಚೆಕ್ ಮಾಡ್ತಿರ್ತಾರ ಅಷ್ಟೇ. ಸೊ ಇನ್ನು 40, 50, 60 ತೊಗೊಳೋರಿಗೆ ಅಂತೂ ಕೊಟ್ಟಿರ್ತಾರ 3 ಮಾರ್ಕ್ಸ್. ಓಕೆ, ಸೊ ನಾನು ಎಷ್ಟು ಹಿಡಿದಿದ್ದೀನಿ, 2 ಮಾರ್ಕ್ಸ್ ಹಿಡಿದಿದ್ದೀನಿ. ನೆಕ್ಸ್ಟ್ ಕ್ವಶನ್, ಸ್ಟೋರಿ ರೈಟಿಂಗ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಪಿಕ್ಚರಲ್ ರೈಟಿಂಗ್. ಪಿಕ್ಚರಲ್ ರೈಟಿಂಗಿಗೆ ನೀವು ನೀಟಾಗಿ ವಾಕ್ಯಗಳನ್ನ ಬರೀರಿ. ಒಂದಾದ ನಂತರ ಒಂದು ವಾಕ್ಯನ ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಸೊ ಮಿನಿಮಮ್ ದೇ ಹ್ಯಾವ್ ಟು ಗಿವ್ 2 ಮಾರ್ಕ್ಸ್ ಕೊಟ್ಟಿರ್ತಾರ. ಪಿಕ್ಚರ್ ಇಲ್ಲಿ ಏನ್ ಕಾಣಿಸ್ತದೆ ಅದ್ರ ಬಗ್ಗೆ ಬರೀರಿ, ಅದಕ್ಕೆ ಸಂಬಂಧಪಟ್ಟ ಬರೀರಿ. ಸೊ ಹಿಯರ್ ಇಸ್ ಅ ರೈಲ್ವೆ. ದ ರೈಲ್ವೆ ನಂಬರ್ ಈಸ್ 7823. ದೇರ್ ಆರ್ 2 ಪ್ಯಾಸೆಂಜರ್ಸ್ ಆರ್ ದೇರ್.
ಹೆಂಗ್ ಕಾಣಿಸ್ತಾನ ಆ ರೀತಿ ಬರೀರಿ. ಸೊ ಏನೇ ಬರೀರಿ, minimum they will give 2 marks. Definitely they have to give 2 marks. And next, ಇದು ಇದು ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಕಣ್ಣಿರಲ್ಲ ನೋಡ್ರಿ, ವಿಜುವಲಿ ಇಂಪೇರ್ಡ್ ಇದ್ದವರಿಗೆ. ಸೊ ಇದನ್ನ ಕೊಟ್ಟಿರ್ತಾರೆ. ಯಾಕೆ ಪಿಕ್ಚರ್ ಅನ್ನ ನೋಡುದಿಲ್ಲಲ್ಲ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಾಗತ್ತೆ. ಅದಕ್ಕಾಗಿ ಅದು ಬಿಟ್ಟು ಇದನ್ನ ಕೊಟ್ಟಿರ್ತಾರೆ. ಸೊ ಅದು ಬಿಡ್ರಿ. ಇನ್ನು ಕೋಡ್ ಫ್ರಮ್ ಮೆಮರಿದಲ್ಲಿ ನಾನು ಎಷ್ಟು ಹಿಡಿದಿದ್ದೀನಿ ನೋಡ್ರಿ, 4 ಅಂಕಗಳು ಡೆಫಿನೆಟ್ಲಿ ಆ ತಗೊಳ್ಳೇಬೇಕು. ಯಾಕಂದ್ರೆ ಮೆಮೊರಿದಲ್ಲಿ ಎಷ್ಟು ಅದಾವ ಹೇಳ್ರಿ, ಆ ಎರಡೇ ಪೋಯಮ್ ಒಂದು, ಕ್ವಾಲಿಟಿ ಆಫ್ ಮರ್ಸಿ ಆಗಿರ್ಬೋದು ಮತ್ತು ದ ಬ್ಲೈಂಡ್ ಬಾಯ್ ಆಗಿರ್ಬೋದು. ಸೊ ಯಾವ್ದಾದ್ರು ಒಂದು ಪೋಯಮ್ ಅನ್ನ ಚೆನ್ನಾಗಿ ಅರ್ಥ ಮಾಡಿ ಓದಿ ಅರ್ಥ ಮಾಡ್ಕೊಂಡು ಬ್ಯಾಟ್ ಮಾಡ್ರಿ, ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ 4 ಮಾರ್ಕ್ಸ್. ಸೊ ಪಕ್ಕಾ ಗ್ಯಾರಂಟಿ ಇದು. ಅಂಡ್ ನೆಕ್ಸ್ಟ್ ಪ್ಯಾಸೇಜ್ ರೀಡಿಂಗ್ ದಲ್ಲಿ 100% ನಿಮಗೆ 4 ಅಂಕಗಳು ಸಿಕ್ಕೇ ಸಿಗ್ತಾವೆ. ಹೆಂಗ್ ಹೇಳ್ತೀನಿ ಅಂದ್ರೆ, ಸೊ ನೀವೇನ್ ಮಾಡ್ಬೇಕು, ಒಂದಿಟ್ಟು ಹೆಚ್ಚಿಗೆ ಲೈನ್ಸ್ ಬರೀರಿ. ಆ ಕ್ವಶನ್ಗೆ ಎಲ್ಲಿ ಇರ್ತದೆ ಹಿಂದ ಮುಂದ ಇರುವಂತ ಏನು ವರ್ಡ್ಸ್ ಇರ್ತಾವು, ಹೆಚ್ಚಿಗೆ ಲೈನ್ಸ್ ಬರೆದು ಆನ್ಸರ್ ಮಾಡ್ರಿ. ಡೆಫಿನೆಟ್ಲಿ ದೇ ವಿಲ್ ಗಿವ್ 2 + 2 ಸೊ ಈಕ್ವಲ್ ಟು 4 ಮಾರ್ಕ್ಸ್ ಇಲ್ಲಿ ಸಿಕ್ಕೇ ಸಿಗ್ತಾ. ಅಂಡ್ ಸಮರಿ ಅಂತೂ ನಿಮ್ಗೆ ಗೊತ್ತೇ ಇದೆ. ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಟ್ರೀ ಬರಬೇಕು, ಜಾಸ್ ಪೋಯಮ್ 2 ಬರಬೇಕು ಅಥವಾ ಬಲ್ಲಡ್ ಆಫ್ ದಿ ಟೆಂಪೆಸ್ಟ್ ಅಂಡ್ ವಿಕೆ ಹೋಗ್ಬೇಕು. ಜಾಸ್ ಪೋಯಮ್ 2 ಮತ್ತು ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಟ್ರೀ ಕಂಪಲ್ಸರಿ, ಎರಡರಲ್ಲಿ ಒಂದು ಕೊಡ್ಬೇಕಾಗತ್ತ. ಸೊ ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಟ್ರೀ ಇದು ಅಂತೂ 100% ಬಂದೇ ಬರುತ್ತಾ, ಅಥವಾ ಜಾಸ್ ಪೋಯಮ್ 2 ಬಂದೇ ಬರುತ್ತಾ. ಸೊ ಅದಕ್ಕಾಗಿ 4 ಅಂಕಗಳನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇದಾಯ್ತು. ಇನ್ನ ಎಸ್ಸೆ ರೈಟಿಂಗ್ ದಲ್ಲಿ ಕಂಪಲ್ಸರಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ನೋಡ್ರಿ, ಮಾಸ್ ಮೀಡಿಯಾ ನೋಡ್ರಿ, ಚಂದ್ರಯಾನ್ 3 ಇವು 3ರಲ್ಲಿ ಒಂದು ಪಕ್ಕ ಬಂದೇ ಬರ್ತಾ, 2 ಬಂದಿರ್ತಾವ ಡೆಫಿನೆಟ್ಲಿ. ಸೊ ಅದಕ್ಕಾಗಿ ನಾನು 4ಕ್ಕೆ 3 ಅಂಕ ಹಿಡಿದಿದ್ದೀನಿ. ಸೊ ನೀವು ಆಲ್ರೆಡಿ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ರಿ, ನೀಟಾಗಿ ಬರೀರಿ, ಫಾರ್ಮ್ಯಾಟ್ ಹಾಕಿ ಬರೀರಿ. ಫಾರ್ಮ್ಯಾಟ್ ಸ್ವಲ್ಪ ಹೇಳ್ರಿ ಅಂತಂದ್ರೆ, ಇವು ಎಲ್ಲ ಎಸ್ಸೆನ ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಅದನ್ನ ನೋಡ್ರಿ. ಸೊ ಫಾರ್ಮ್ಯಾಟ್ ಕೂಡ ಹೇಳ್ತೀನಿ. ಈ ರೀತಿ ಇರುತ್ತೆ ಅನ್ಕೊಳ್ರಿ. ಇಲ್ಲಿ ಮಾರ್ಜಿನ್ ಇರುತ್ತೆ, ಹೆಡ್ಡಿಂಗ್ ಹಾಕ್ಬೇಕು. ಹೆಡ್ಡಿಂಗ್ ಆದ ನಂತರ ಫಸ್ಟ್ ಒಂದ್ 4-5 ಲೈನ್ ಇಂಟ್ರೊಡಕ್ಷನ್ ಅಂತ ಅನ್ಕೋತೀವಿ. ಇದಾದ ನಂತರ ಸೊ ಬಾಡಿ ಆಫ್ ದಿ ಎಸ್ಸೆ ಸ್ಟಾರ್ಟ್ ಆಗ್ತೈತಿ, ಅಥವಾ ಸಬ್ ಹೆಡ್ಡಿಂಗ್ ಹಾಕ್ರಿ, ಪಾಯಿಂಟ್ಸ್ ಗಳನ್ನ ಬರೀರಿ. ಆಮೇಲೆ ಸ್ವಲ್ಪ ಬರ್ದು ಏನ್ ಮಾಡ್ಬಿಡ್ರಿ, ಕನ್ಕ್ಲೂಷನ್ ಮಾಡ್ರಿ. ಇದಕ್ಕತ್ತೆ ನಾವು ಫಾರ್ಮೇಟ್ ಆಫ್ ದಿ ಎಸ್ಸೆ ರೈಟಿಂಗ್ ಅಂತ ನೀಟಾಗಿ ಬರೀತೀರಿ ಆರಾಮಾಗಿ. ದೇ ಹ್ಯಾವ್ ಟು ಗಿವ್ 3 ಮಾರ್ಕ್ಸ್. ಆಕ್ಚುಲಿ 4 ಮಾರ್ಕ್ಸ್ ಕೊಡ್ತಾರ, ಆದ್ರೂ 1 ಮಾರ್ಕ್ಸ್ ನ ನಾನು ಕಡಿಮೆ ಮಾಡಿದ್ದೀನಿ. ಸೊ ಓಕೆ, ಏನು ತೊಂದರೆ ಇಲ್ಲ. ಅಂಡ್ 4 ಮಾರ್ಕ್ಸ್ ಹಿಡಿದ್ರು ಓಕೆ. ಬೈ ಚಾನ್ಸ್ ಇಲ್ಲಿನೂ 4 ಮಾರ್ಕ್ಸ್ 4 ಮಾರ್ಕ್ಸ್ ಹಿಡಿದ್ನಿ ಅಂತ ತಿಳ್ಕೊರಿ, ಅದನ್ನು ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಆಮೇಲೆ ಸ್ಟೋರಿ ರೈಟಿಂಗ್ ದಲ್ಲಿನೂ 3 ಮಾರ್ಕ್ಸ್ ಹಿಡಿದರೆ, ಸೊ ಯು ವಿಲ್ ಗೆಟ್ ಎಕ್ಸಾಕ್ಟ್ಲಿ 28 ಮಾರ್ಕ್ಸ್, ಅದನ್ನ ಹೇಳ್ತೀನಿ ನಾನು. ಇನ್ನು ಲೆಟರ್ ರೈಟಿಂಗ್ ದಲ್ಲಿ 5ಕ್ಕೆ 5 ಮಾರ್ಕ್ಸ್ ತಗೋಬಹುದು, ನಾನು 4 ಹಾಕಿದ್ದೀನಿ. ಸೊ ಒಂದು ಆಫೀಸಿಯಲ್ ಲೆಟರ್ ಅಂಡ್ ಪರ್ಸನಲ್ ಲೆಟರ್ ಕೇಳ್ತಾರೆ, ನೀವು ಪರ್ಫೆಕ್ಟ್ ಮಾಡಿ ಇಟ್ಕೊಳ್ರಿ. ಯಾವ್ದು ಬೇಕಾ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ರಿ. ಸೊ ಅದು ಫಾರ್ಮ್ಯಾಟ್ ಅನ್ನ ಚೆನ್ನಾಗಿ ನೋಡ್ಕೊಳ್ರಿ. ಇದ್ರ ಬಗ್ಗೆ ನಾನು ಬಹಳಷ್ಟು ವಿಡಿಯೋ ಮಾಡಿದ್ದೀನಿ. ಸೊ ಫ್ರಾಮ್ ಹಾಕ್ಬೇಕು ಆಫೀಸಿಯಲ್ ಲೆಟರ್ ಬರಿಬೇಕಾದ್ರೆ, ಸೊ ಅಡ್ರೆಸ್ ಬರಿಬೇಕು, ಡೇಟ್ ಹಾಕ್ಬೇಕು, ಡೇಟ್ ಫಾರ್ಮ್ಯಾಟ್ ಇರಬೇಕು, ಟು ಅಂತ ಹಾಕ್ಬೇಕು, ಆಮೇಲೆ ರೆಸ್ಪೆಕ್ಟೆಡ್ ಸರ್ ಅಂತ ಹಾಕ್ಬೇಕು, ಆಮೇಲೆ ಸಬ್ಜೆಕ್ಟ್ ಹಾಕ್ಬೇಕು. ಸೊ ಆಮೇಲೆ ಬಾಡಿ ಆಫ್ ದಿ ಲೆಟರ್ ಆಗತ್ತಾ, ಥ್ಯಾಂಕ್ ಯು ಅಂತ ಬರ್ದು ಯುವರ್ಸ್ ಫೇತ್ಫುಲ್ ಅಂತ ಬರ್ದ್ರೆ ಮುಗೀತು. ಈ ರೀತಿ 4 ಮಾರ್ಕ್ಸ್ ಅನ್ನು ಹಿಡಿದಿದ್ದೀನಿ. ಈ ನಮ್ಮ ಫ್ರೆಂಡ್ಗೆ ಲೆಟರ್ ಬರೆಯುವಂಥದ್ದು ಹೆಂಗೆ, ಸೊ ಇಲ್ಲಿ ಇದು ಹಾಕಿ, ಇಲ್ಲಿ ಫ್ರಾಮ್ ಅಂತ ಹಾಕ್ಬೋದು, ಅಥವಾ ಡೈರೆಕ್ಟ್ ಡಿಯರ್ ಫ್ರೆಂಡ್ ಅಂತ ಸ್ಟಾರ್ಟ್ ಮಾಡಿ. ಸೊ ಬಾಡಿ ಆಫ್ ದಿ ಎಸ್ಸೆ ಬರಿಬಹುದು, ಆಮೇಲೆ ಯುವರ್ ಡಿಯರ್ ಸ್ಟೂಡೆಂಟ್ ಅಂತ, ಯುವರ್ ಡಿಯರ್ ಫ್ರೆಂಡ್ ಅಂತ ಹಾಕಿ ಲೆಟರ್ನ ಕನ್ಕ್ಲೂಷನ್ ಮಾಡ್ಬೋದು. ಸೊ ಈ 2 ಲೆಟರ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಡೆಫಿನೆಟ್ಲಿ 5ಕ್ಕೆ 5 ಮಾರ್ಕ್ಸ್ ಕೂಡ ತಗೋಬಹುದು. ಸೊ ಇಷ್ಟು ನಾನು ಏನ್ ಹೇಳಿದ್ದೀನಿ 100% ಸೇಮ್ ಬರುವಂತ ಕ್ವಶನ್ಸ್ಗಳು. ಸೊ ನಿಮಗೆ ಎಲ್ಲ ಮಾರ್ಕ್ಸ್ ಕೌಂಟ್ ಮಾಡಿದರೆ, ನಾನು ಒಂದೊಂದ್ ಕಡೆ 4 ಹಿಡಿದಿದ್ದೆ, ಕಡಿಮೆ ಹಿಡಿದೀನಿ, ಒಂದೊಂದು ಅಂಕ ಕಡಿಮೆ ಹಿಡಿದಿದ್ದೀನಲ್ಲ. ಬೈ ಚಾನ್ಸ್ ಅದನ್ನ ಎಕ್ಸಾಕ್ಟ್ ಹಿಡಿದರೆ ನಿಮಗೆ 28ಗಿಂತಲೂ ಹೆಚ್ಚಿಗೆ ಮಾರ್ಕ್ಸ್ಗಳು ಸಿಕ್ಕೇ ಸಿಗ್ತಾವು. ಮೋರ್ ದೆನ್ 28 ಮಾರ್ಕ್ಸ್ಗಳು ಸಿಗ್ತಾವ. ಓಕೆ, ಸೊ ಇದ್ರ ಜೊತೆಗೆ ಬೋನಸ್ ಏನಂದ್ರೆ, ಇನ್ನೂ 2 ಮಾರ್ಕ್ಸ್ಗಳು ಆರಾಮಾಗಿ ಪಡ್ಕೊಳ್ಳುವಂತ ವಿಷಯಗಳು ಎಲ್ಲಿದಾವ ಅಂದ್ರೆ, ಆಲ್ಮೋಸ್ಟ್ ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ನ ಆರಾಮಾಗಿ ಪಡ್ಕೋಬಹುದು. ಅದ್ರ ಮೆಥಡ್ ಹೇಳ್ತೀನಿ. ಅತಿ ದಿ ಈಸಿಯೆಸ್ಟ್ ಕ್ವಶನ್ಸ್ಗಳು ಯಾವ್ಯಾವಂದ್ರೆ ಅದನ್ನು ಕೂಡ ತೋರಿಸ್ತೀನಿ. ಯಾವ್ದಂದ್ರೆ ಒಂದೇದು ಇನ್ಫಿನಿಟಿವ್ ಅಂತ ಬರುತ್ತ. ಓಕೆ, ಇಲ್ಲಿದೆ ನೋಡ್ರಿ, ಇನ್ಫಿನಿಟಿವ್ ಅಂತ ಬರುತ್ತ. ಸೊ ಇನ್ಫಿನಿಟಿವ್ ಕಂಡುಹಿಡಿಬೇಕಾದ್ರೆ 2 ಬಂದಿರಬೇಕು ಮತ್ತು ವರ್ಕ್ ಫಾರ್ಮ್ ಒಂದಿರ್ಬೇಕು, ಕ್ರಿಯಾಪದ ಇರಬೇಕು. ಅಂತದ್ದು ಎಲ್ಲಿದೆ ನೋಡ್ಬೇಕು, ಟು ಮಾರ್ಕೆಟ್ ಅಲ್ಲ, ಟು ಬೈ ಕರೆಕ್ಟ್, ಯಾಕೆ ಕ್ರಿಯಾಪದ ಇದೆ, ಇದು ನೌನ್ ಇದೆ. ಸೊ ಈ ರೀತಿ ಇದನ್ನ ಆರಾಮಾಗಿ ಕಂಡುಹಿಡಿಬಹುದು. ಇದು 1 ಮಾರ್ಕ್ಸ್. ಸೊ ಆರಾಮಾಗಿ ನಿಮಗೆ 1 ಅಂಕ ಸಿಗುವಂತದ್ದು. ಮತ್ತೆ 29 ಆಗುತ್ತ. ಇನ್ನೊಂದು ಯಾವ್ದಂತಂದ್ರೆ, ಸ್ವಂತ ವಾಕ್ಯದಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳಿದೀನಿ. ಇನ್ನು ಇದಕ್ಕೆ ಈಸಿ, ದಿ ಈಸಿ ಅಂದ್ರೆ
ಟೇಬಲ್ ಕೊಲೋಕೇಟಿವ್ ವರ್ಡ್ಸ್ಗಳನ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಫೈಂಡ್ ಮಾಡಿದ್ರೆ ಸೊ ವಿಲ್ ಗೆಟ್ 1 ಮಾರ್ಕ್ಸ್ ಹಿಯರ್. ಸೊ ನಾನು ಹೇಳಿದಂತ ಇಷ್ಟೊತ್ತನ ಹೇಳಿದ್ರಲ್ಲಿ ಟೋಟಲ್ ಇಷ್ಟೇ ಬರ್ದರೆ ಸಾಕು. ನಿಮ್ಗೆ ಎಷ್ಟು ಅಂಕಗಳು ಸಿಗ್ತಾವಂದ್ರೆ 30 ಮಾರ್ಕ್ಸ್ ರೀ. ಔಟ್ ಆಫ್ 80 ಪಕ್ಕಾ ಗ್ಯಾರಂಟಿ ಬಹಳಷ್ಟು ಈಸಿ ಇರುವಂತದ್ದು. 30 ಮಾರ್ಕ್ಸ್‌ಗೆ ಏನ್ರಿ ಏನದು? ಆ ಬರೀ ವಿದಿನ್ 2 ಡೇಸ್ ಅಲ್ಲಿ ನೀವು ಮಾಡ್ಬೋದ್ರಿ. ಹಾಗಾದ್ರೆ ಆರಾಮಾಗಿ ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು ನಮ್ಮ ಇಂಗ್ಲಿಷ್‌ನಲ್ಲಿ. ಸೊ ನಾ ಹೇಳೋದು ಉದ್ದೇಶ ಇಷ್ಟೇ. ಓದ್ಬಾರ್ದಂತಲ್ಲ. ಓದೇ ಇದ್ರು ಕೂಡ ನೀವು 30 ಅಂಕಗಳನ್ನ ಪಡ್ಕೋಬಹುದಾದರೆ 80ಗೆ 80 ಆರಾಮಾಗಿ ಯಾಕೆ ಮಾಡ್ಕೋಬಹುದ್ರಿ. ಆರಾಮಾಗಿ ಮಾಡ್ಕೋಬಹುದು. ಯಾವುದೇ ಟೆನ್ಷನ್ ತಗೋಬೇಡ್ರಿ. ಆರಾಮಾಗಿ ಬರಿಬಹುದು. ಎಂಜಾಯ್ ಮಾಡ್ತಾ ಬರಿಬಹುದು. ಎಂಜಾಯ್ ಮಾಡ್ತಾ ಓದ್ರಿ. ಸೊ ಬಹಳಷ್ಟು ಈಸಿ ಕ್ವೆಶ್ಚನ್ ಪೇಪರ್ ಇರ್ತದೆ. ಎಲ್ಲಾ ಗ್ರಾಮರ್ ವಿಡಿಯೋಸ್ ನಾನು ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಸ್ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅದು ಕೂಡ ನೋಡ್ರಿ. ಹಾಗೆ ಮಾಡ್ತಾ ಇರ್ತಿರ್ತೀನಿ. ಈ ರೀತಿ ಟಿಪ್ಸ್‌ಗಳನ್ನ ನಾನು ಕೊಡ್ತಾ ಇರ್ತಿರ್ತೀನಿ. ಓಕೆ. ನಿಮ್ಗೆ ಅನಿಸಿದ್ದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇದಾಗಿತ್ತು. ಸೊ 80ಕ್ಕೆ 30 ಅಂಕಗಳಿಗೆ ನೀವು ಓದುವುದೇ ಬೇಕಾಗಿಲ್ಲ ಅನ್ನೋ ಒಂದು ವಿಡಿಯೋ. ಸೊ ಇದೇ ರೀತಿ ಓದ್ತಾ ಇರಿ. ಚೆನ್ನಾಗಿ ಓದ್ತಾ ಇರಿ. ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾ ಇರಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.